ಅಭಿನಯ ಸರಸ್ವತಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಈಗಷ್ಟೇ ಆರಂಭ ಆಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಿಂದ ಚನ್ನಪಟ್ಟಣದ ದಶವಾರ ಗ್ರಾಮಕ್ಕೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಈಗ ಆರಂಭ ಆಗಿದೆ ಈಗಷ್ಟೇ. ಸೊ ಇಲ್ಲಿಂದ ಚನ್ನಪಟ್ಟಣದ ತನಕನೂ ಕೂಡ ದಾರಿ ಉದ್ದಕ್ಕೂ ಸುಮಾರು ಜನ ಇವರ ದರ್ಶನವನ್ನು ಪಡೆಯೋದಕ್ಕೆ ಅಂತ ಕಾದು ನಿಂತಿದ್ದಾರೆ. ಜನವರಿ 7, 1938 ಬೆಂಗಳೂರಿನಲ್ಲಿ ಜನಿಸಿದ್ದು ಬಿ ಸರೋಜಾದೇವಿ. ಅವರ ಇನಿಷಿಯಲ್ನಲ್ಲಿ ಬಿ ಅಂತ ಇರೋದು ಕೂಡ ಬೆಂಗಳೂರು ಅಂತಲೇ, ಬೆಂಗಳೂರು ಸರೋಜಾದೇವಿ. ಬೆಂಗಳೂರಿನ ಜೊತೆಗೆ ಅವಿನಾಭಾವ ನಂಟನ್ನು ಹೊಂದಿದ್ದಂಥವರು. ಬೆಂಗಳೂರು ಅಂದರೆ ಬಹಳ ಪ್ರೀತಿ ಅವರಿಗೆ. ಹೆಚ್ಚು ಕಡಿಮೆ ಅವ್ರು ಓದಿದ್ದು ಕೂಡ ಎಲ್ಲ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಅವರು ಮೃತಪಟ್ಟಿದ್ದು ಕೂಡ ಬೆಂಗಳೂರಿನಲ್ಲಿ. ಜನವರಿ 7, 1938 ಇವರ ಜನನ ಆಗಿದೆ. 87 ವರ್ಷದ ತುಂಬು ಜೀವನವನ್ನು ಸಾರ್ಥಕವಾಗಿ ಬದುಕಿದಂತಹ ಮೇರು ಕಲಾವಿದೆ ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಆರಂಭ ಆಗಿದೆ. 60, 70ರ ದಶಕದಲ್ಲಂತೂ ಬಿ ಸರೋಜಾದೇವಿ ಅಂತಂದರೆ ಒಂಥರ ವಿಪರೀತ ಡಿಮ್ಯಾಂಡ್ ಇದ್ದಂತಹ ನಟಿ. ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲರಿಗೂ ಕೂಡ ಬಿ ಸರೋಜಾದೇವಿಯವರು ಬೇಕು. 3 ಶಿಫ್ಟ್ಗಳಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಸುಮಾರು 200 ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಿದರು. ಅಭಿನಯ ಸರಸ್ವತಿ ಅಂತ ಕರೆದ ಮೇಲೆ ಮುಗಿತು. ಅವರ ಸಾಧನೆಯನ್ನು ಹೊಗಳೋದೇ ಬೇಕಾಗಿಲ್ಲ. ತಮಿಳಲ್ಲಿ ಕನ್ನಡತ್ತು ಪೈಂಗಿಲಿ ಅಂತ ಕರೀತಾರೆ, ಕನ್ನಡದ ಗಿಳಿ ಅಂತ. ಇವ್ರ ಮಾತು ಅಷ್ಟೇ ಮುದ್ದು ಮುದ್ದಾಗಿರ್ತಾ ಇತ್ತು. ಅತ್ಯಂತ ಭಾರತೀಯ ಸಿನಿಮಾ ಚರಿತ್ರೆಯಲ್ಲಿ ಅತ್ಯಂತ ಯಶಸ್ವಿ ನಟಿಯರ ಸಾಲಿಗೆ ಬಿ ಸರೋಜಾದೇವಿ ಅವರು ಕೂಡ ಸೇರಿಕೊಳ್ತಾರೆ. ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ಯಶಸ್ವಿ ನಟಿಯರ ಪಾಲಿಗೆ ಬಿ ಸರೋಜಾದೇವಿ ಅವರು ಕೂಡ ಸೇರಿಕೊಳ್ತಾರೆ. ಸೊ 17ನೇ ವಯಸ್ಸಿನಲ್ಲಿ ಅವ್ರನ್ನ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕರೀತಾ ಇದ್ರು. 17ನೇ ವಯಸ್ಸಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವೆಲ್ಲ ಹುಟ್ಟೋದಕ್ಕೂ ಮೊದಲೇ ಅವರು ಒಂದು ರೀತಿ ಚಿತ್ರರಂಗದಿಂದ ನಿವೃತ್ತರಾದಂಥವ್ರು. ಎಲ್ಲ ಸಾಧನೆಯನ್ನು ಮಾಡಿ, ಎಲ್ಲ ಸಾಧನೆ. ಮೇರು ನಟರ ಜೊತೆ ನಾಯಕಿಯಾಗಿ ನಟಿಸಬೇಕು ಅಂತಂದರೆ ಸಾಮಾನ್ಯದ ಮಾತಲ್ಲ. ಕನ್ನಡ, ತಮಿಳು, ತೆಲುಗು, ಹಿಂದಿ ಅಂತಿಮ ಯಾತ್ರೆ ಹೊರಟಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಇವರು ಈ ಇತ್ತೀಚಿನ ಜನ್ರೇಷನ್ನ ಜನರಿಗೆ ನೇರವಾಗಿ ಗೊತ್ತಿಲ್ಲದಿದ್ದರೂ ಸಿನಿಮಾಗಳನ್ನಂತೂ ನೋಡಿರ್ತಾರೆ. ಈಗ ಬಬ್ರು ವಾಹನ ಸಿನಿಮಾ ಯಾರು ನೋಡಿರಲ್ಲ. ಅವರ ಪುತ್ರ ಗೌತಮ್ ಅದೇ ವಾಹನದಲ್ಲಿ ಮುಂಭಾಗದಲ್ಲಿ ಕೂತು, ಆಮೇಲೆ ಕರ್ತೃ ಕೂಡ ಅವರೇನೆ, ಅಂತ್ಯ ಸಂಸ್ಕಾರ ಮಾಡುವ ಕರ್ತೃ ಕೂಡ ಅವರೇನೆ. ಅವರ ಪತಿ ಬದುಕಿಲ್ಲ. ಹಾಗಾಗಿ ಆ ವಾಹನದ ಜೊತೆಗೆ ಅವರ ಪುತ್ರ ಕೂಡ ಅಲ್ಲಿ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇತರೆ ಅವರ ಸಂಬಂಧಿಕರು, ಅವರಿಗೆ ಅತ್ಯಂತ ಆತ್ಮೀಯರು ಅಂತ ಯಾರಿದ್ರು ಅವರುಗಳು ಕೂಡ ಈಗ ಆ ವಾಹನದಲ್ಲಿ ಮಲ್ಲೇಶ್ವರದಿಂದ ಹೊರಟಿದ್ದಾರೆ. ಒಂದು ದೊಡ್ಡ ಕಲಾ ತಪಸ್ವಿಯನ್ನು, ಕಲಾ ದೇವತೆಯನ್ನು ಚಿತ್ರರಂಗ ಕಳ್ಕೊಂಡು ಇವತ್ತಿನ ದಿವಸ ಬಡವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಎಷ್ಟು ಸಿನಿಮಾಗಳನ್ನು ನಾವು ನೆನಪು ಮಾಡ್ಕೋಬಹುದು ಅಂತಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾವನ್ನು ಮರೆಯೋದಕ್ಕಂತೂ ಆಗಲ್ಲ. ಆ ಸಿನಿಮಾದಲ್ಲಿ ಆಕೆಯ ಮನೋಜ್ಞ ಅಭಿನಯ, ಅಮರಶಿಲ್ಪಿ ಜಕಣಾಚಾರಿ ಎಂಥ ಸಿನಿಮಾ. ಹೀಗೆ ಹಲವಾರು ಸಿನಿಮಾಗಳಲ್ಲಿ ತಮ್ಮ ನಟನೆಯನ್ನು ತೋರಿಸಿದರು. ಕಥಾಸಾಗರ, ಬಬ್ರು ವಾಹನ, ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರು ಅಭಿನಯಿಸಿದ ಭಾಗ್ಯವಂತರು ಸಿನಿಮಾ. ಹೀಗೆ ಆಷಾಢಭೂತಿ, ಶ್ರೀರಾಮ ಪೂಜಾ, ರತ್ನಗಿರಿ ರಹಸ್ಯ, ಕೋಕಿಲವಾಣಿ, ಸ್ಕೂಲ್ ಮಾಸ್ಟರ್, ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದರು. ಮಲ್ಲಮ್ಮನ ಪವಾಡ, ಶ್ರೀನಿವಾಸ ಕಲ್ಯಾಣ ಸಿನಿಮಾ. ಹೀಗೆ ಅವರ ಈ ನೋಡಿ ಆಗಿನ ಕಾಲ ಸಿನಿಮಾಗಳು ಎಷ್ಟು ನೈಜತೆ ಮತ್ತು ಸಹಜತೆಯಿಂದ ಕೂಡಿರ್ತಿತ್ತು ಅಂತಂದರೆ, ಇವರೆಲ್ಲ ಅಭಿನಯ ಮಾಡ್ತಿದ್ದಾರಾ, ನಿಜಕ್ಕೂ ಕೂಡ ಸಿನಿಮಾಗೋಸ್ಕರ ನಟನೆ ಮಾಡ್ತಾ ಇದ್ದಾರಾ ಅಂತ ಅನಿಸುತ್ತೆ. ಸಹಜವಾದಂತಹ, ಅದಕ್ಕೆ ಆಗಿನ ಕಾಲದ ಸಿನಿಮಾಗಳೆಲ್ಲ ಒಂಥರ ಮಾಸ್ಟರ್ ಪೀಸ್. ಸೊ ಅಂಥ ಅದ್ಭುತ ಪ್ರತಿಭೆಯನ್ನು ಇವತ್ತು ಕಳ್ಕೊಂಡಿದ್ದೀವಿ. ಅಂತಿಮ ಯಾತ್ರೆ ಕೂಡ ಈಗ ಆರಂಭ ಆಗಿದೆ.